ಬೆಂಗಳೂರಿನಲ್ಲಿ ಡ್ರೈವ್ ಮಾಡಬೇಕು ಅಂದ್ರೆ ಡಬಲ್ ಗುಂಡಿಗೆ ಇರಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ರಸ್ತೆ ತುಂಬಾ ಹಳ್ಳ ಗುಂಡಿ ಇರುತ್ತೆ. ಆದ್ರೆ ಈ ಏರಿಯಾದಲ್ಲಂತೂ ಹೇಳಂಗಿಲ್ಲ ಬಿಡಿ. ಜನ ಈ ರಸ್ತೆಗೆ ಧೂಳೇನಿದೆ ಅದಕ್ಕೆ ಹೆದರಿ ಮಾಸ್ಕ್ ಹಾಕೊಂಡು ಓಡಾಡುವಂತ ಪರಿಸ್ಥಿತಿ ಎದುರಾಗಿದೆ. ಹಾಗಾದ್ರೆ ಈ ರಸ್ತೆ ಯಾವುದು ಅಂತ ಕೇಳ್ತೀರಾ? ಚೆಕ್ ಲುಕ್. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಅವ್ಯವಸ್ಥೆ. ಕಾಮಗಾರಿ ಹೆಸರಲ್ಲಿ ಕುಲಗೆಟ್ಟಿದೆ ಸಿಟಿ ರಸ್ತೆ. ಜೆಸಿ ರೋಡ್ನ ಧೂಳಿಗೆ ಜನರಿಂದ ಹಿಡಿಶಾಪ. ಸಿಲಿಕಾನ್ ಸಿಟಿಯಲ್ಲಿ ವಾತಾವರಣ ದಿನದಿಂದ ದಿನಕ್ಕೆ ಹಾಳಾಗ್ತಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯದ ಮಟ್ಟ ದೆಹಲಿಯನ್ನೇ ಮೀರಿಸುವ ಸ್ಥಿತಿಗೆ ಬಂದಿದೆ. ಪ್ರತಿ ರಸ್ತೆಗಳು ಕಲುಷಿತ ಗಾಳಿಯಿಂದ ಕೂಡಿಕೊಂಡಿದ್ರೆ ಈ ರಸ್ತೆಯಂತೂ ಅಧ್ವಾನ ಆಗಿ ಹೋಗಿದೆ. ಹೌದು, ವೆಹಿಕಲ್ ಆಲ್ಟ್ರೇಷನ್ ಹಾಗೂ ವಾಹನಗಳ ಸ್ಪೇರ್ ಪಾರ್ಟ್ಸ್ಗಳಿಗೆ ಹೆಸರುವಾಸಿಯಾಗಿರುವ ಜೆಸಿ ರಸ್ತೆ ಸಂಪೂರ್ಣ ಧೂಳುಮಯವಾಗಿ ಹೋಗಿದೆ. ಕಳೆದ 3-4 ತಿಂಗಳಿಂದ ರಸ್ತೆಯಲ್ಲಿ ಕಾಮಗಾರಿ ನಡೆಯುತ್ತಿದ್ದು ರಸ್ತೆ ಸಂಪೂರ್ಣ ಧೂಳಿನಿಂದ ತುಂಬಿಕೊಂಡಿದೆ. ಇನ್ನು ಬೇಸಿಗೆ ಕಾಲ ಆಗಿರುವ ಹಿನ್ನೆಲೆ ಧೂಳಿನ ಮಟ್ಟ ಇನ್ನಷ್ಟು ಹೆಚ್ಚಾಗಿದ್ದು ಜನಸಾಮಾನ್ಯರು ದಿನನಿತ್ಯ ಪರದಾಟ ನಡೆಸೋ ಪರಿಸ್ಥಿತಿ ಎದುರಾಗಿದೆ. ಆರೋಗ್ಯ ಅಂದರೆ ತಿಂಗಳಿಗೆ 2 ಸರಿ 3 ಸರಿ ನಾವೆಲ್ಲ ಆಸ್ಪತ್ರೆಗೆ ಹೋಗ್ಬೇಕು. ಅಷ್ಟು ಫುಲ್ ಧೂಳಿದೆ. ಏನು ವ್ಯಾಪಾರ ಮಾಡೋಕೆ ಆಗ್ತಾ ಇಲ್ಲ. ಆಗ್ತಾ ಎಲ್ಲ ಕಡೆ ಬಿಸಾಕ್ತಾ ಇದ್ದಾರೆ. ಕೇಳಿದ್ರೆ 3 ತಿಂಗಳು 4 ತಿಂಗಳು ಅಂತಾರೆ. ನೋಡ್ರೆ 1 ವರ್ಷ ಮೇಲೆ 2 ವರ್ಷ ಮೇಲೆ ಹಾಗೆ ಆಗುತ್ತೆ. ಇಷ್ಟೊಂದು ಧೂಳಲ್ಲಿ ಕೆಲಸ ಮಾಡೋಕೆ ಆಗಲ್ಲ ಯಾರಿಗೂ. ಅರ್ಥಾಯ್ತಾ? ಎಲ್ಲ ಇದೇ ಜೆ.ಸಿ. ರೋಡ್ ಮಾತ್ರ ಅಲ್ಲ, ಇಡೀ ಎಲ್ಲ ಕಡೆ ಎಲ್ಲ A to Z ಬೆಂಗಳೂರವರು ಹಾಕ್ಬಿಟ್ಟು ಹೋಗ್ತಿದ್ದಾರೆ. ಎಲ್ಲ ಫುಲ್ ಧೂಳು ಹೋಗ್ಬಿಟ್ಟು ಎಲ್ಲ ಕಸ್ಟಮರ್ಗೆಲ್ಲ ಫುಲ್ ಎಫೆಕ್ಟ್ ಆಗ್ತಾ ಇದೆ. ಈಗ ಯಾವಾಗ ಸರಿ ಆಗುತ್ತೆ ಇದೆಲ್ಲ? ಇನ್ನು ಈ ರಸ್ತೆಯಲ್ಲಿ ಇಷ್ಟೊಂದು ಧೂಳು ತುಂಬಿಕೊಂಡಿದ್ರು ಕಾಮಗಾರಿ ವೇಳೆ ಯಾವುದೇ ರೀತಿಯ ಸುರಕ್ಷಿತ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಈ ಧೂಳಿನಿಂದಾಗಿ ಆ ರಸ್ತೆಯಲ್ಲಿ ವ್ಯಾಪಾರ ವಹಿವಾಟು ಧೂಳು ಹಿಡಿದಿದೆ. ಈ ಧೂಳಿನ ಪರಿಣಾಮವಾಗಿ ಅಸ್ತಮಾ, ಉಸಿರಾಟದ ಸಮಸ್ಯೆಗಳು ಶುರುವಾಗಿದ್ದು ಸಾರ್ವಜನಿಕರು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಸರ್, ಇಷ್ಟು ಧೂಳಿಗೆ ನನಗೇನೆ ನೆಗಡಿ, ಕೆಮ್ಮು, ನೆಗಡಿ ಎಲ್ಲ ಆಗ್ಬಿಟ್ಟಿದೆ. ಧೂಳೆಲ್ಲ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಒಳಗಡೆ. ಮೊನ್ನೆ ಹೋಗ್ಬಿಟ್ಟು ಹಾಸ್ಪಿಟಲ್ ತೋರಿಸ್ಕೊಂಬಂದೆ. ಎಲ್ಲ ಇನ್ಫೆಕ್ಷನ್ ಒಳಗಡೆ ಆಗ್ಬಿಟ್ಟಿದೆ, ಧೂಳೆಲ್ಲ ಹೋಗ್ಬಿಟ್ಟಿದೆ ಅಂದರು. ಈ ಥರ ಮಾಡಿದ್ರೆ ಹೆಂಗೆ ಸರ್? ಈ ಥರ ಗೌರ್ಮೆಂಟು BBMP ಅವರು ಬೇಗ ಏನಿದೆ ಬೇಗ ಕೆಲಸ ಏನಿದೆ ಮುಗಿಸ್ಬಿಟ್ಟು ಜನಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಕೊಡ್ಬೇಕಲ್ಲ ಸರ್. ಈಗ ಧೂಳೆ ಬುತ್ತಾ ಇದೆಯಲ್ಲ, ಏನಾದರೂ ನೀರು ಹೊಡೆಯುವಂಥ ಕೆಲಸ ಏನಾದರೂ BBMP ಅವರು ಮಾಡ್ತಾರಾ? ಏನು ಮಾಡ್ತಲ್ಲ ಸರ್, ಒಂಚೂರು ಮಾಡ್ತಲ್ಲ ನೀರು. ಒಟ್ಟಿನಲ್ಲಿ ಸರ್ಕಾರ ಕಾಮಗಾರಿ ಹೆಸರಿನಲ್ಲಿ ರಸ್ತೆ ಅಗೆಯುತ್ತಿದ್ದು ಬೇಕಾಬಿಟ್ಟಿ ಕಾಮಗಾರಿ ನಡೀತಿರೋದ್ರಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿರೋದಂತೂ ಸತ್ಯ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.